ಹಲೋ ಸ್ನೇಹಿತರೆ, ನಮಸ್ತೆ. ನನ್ನ ಹೆಸರು ಚಂದ್ರಕಾಂತ್ ಎಚ್ ಡಿ. ಟೈಮ್ ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ನಾನು ಕ್ವಾಂಟ್ ಆ್ಯಂಡ್ ರೀಸನಿಂಗ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನೊಂದು ಗಾದೆ ಮಾತಿಂದ ಸ್ಟಾರ್ಟ್ ಮಾಡ್ತೀನಿ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂದರೆ ಯುದ್ಧ ಬಂತು ಅಂತ ಗೊತ್ತಾದ್ಮೇಲೆ ನಾವು ಅಭ್ಯಾಸ ಮಾಡಿ ಯುದ್ಧ ಗೆಲ್ಲಕ್ಕೆ ಹೋಗ್ತೀವಂತೆ. ಅದು ಪಾಸಿಬಲ್ ಇದೆಯಾ? ಆಗಲ್ಲ ಅಲ್ಲ. ಇದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ತುಂಬ ಜನಕ್ಕೆ ಜಾಬ್ ಬೇಕು, ಬಟ್ ವರ್ಕ್ ಮಾಡಲಿಕ್ಕೆ ರೆಡಿ ಇಲ್ಲ. ಅಥವಾ ಜಾಬ್ ಈಗ ನೋಟಿಫಿಕೇಶನ್ ಬಂದಿದೆ, ಅಪ್ಲೈ ಮಾಡ್ತೀನಿ, ನೆಕ್ಸ್ಟ್ ಮಂತ್ ನಾನು ಎಕ್ಸಾಮ್ ಬರ್ದು ಪಾಸ್ ಆಗಿಬಿಡ್ತೀನಿ. ಯಾವ ಥರ ಪಾಸಿಬಲ್ ಇದೆ? ಹಾಗಲ್ಲ ಅಲ್ಲ. ಸೊ ನಾನು ನಿಮಗೆ ಕ್ಯಾಲೆಂಡರ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಎವ್ರಿ ಇಯರ್ IBPS PO ಆ್ಯಂಡ್ ಸ್ಪೆಷಲಿಸ್ಟ್ ಆಫೀಸರ್ ಕ್ಲರ್ಕ್ ಎಕ್ಸಾಮ್ ಬರುತ್ತೆ, ಮತ್ತು RRB PO RRB ಕ್ಲರ್ಕ್ ಎಕ್ಸಾಮ್ಸ್ ಬರುತ್ತೆ. ಅದು ಯಾವಾಗ ಬರುತ್ತೆ ಅಂತ ಫಸ್ಟೇ ಅವ್ರು ಕ್ಯಾಲೆಂಡರ್ ರಿಲೀಸ್ ಮಾಡಿಬಿಟ್ಟಿರ್ತಾರೆ. ಸೊ ನಿಮ್ಗೆ ಅವರು IBPS ಅಂತ ಆಲ್ರೆಡಿ ಅವ್ರು ರಿಲೀಸ್ ಮಾಡಿರೋ ಪ್ರಕಾರ ಆಗಸ್ಟಲ್ಲಿ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಬರುತ್ತೆ. ಅದು IBPS PO ಕ್ಲರ್ಕ್ದು. ಅದೇ ರೀತಿ RRB PO ಕ್ಲರ್ಕ್ ನವಂಬರಲ್ಲಿ ಎಕ್ಸಾಮ್ ಬರುತ್ತೆ. ಅಂದರೆ ನಿಮಗೆ ಫಸ್ಟೇ ಹೇಳ್ತಾ ಇದ್ದಾರೆ ಯಾವಾಗ ಎಕ್ಸಾಮ್ ಬರುತ್ತೆ ಅಂತ. ಮತ್ತು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ನೀವು. ನೋಟಿಫಿಕೇಶನ್ ಬಂದಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಲ್ಲ, ಸ್ಟಾರ್ಟ್ ಪ್ರಿಪೇರ್ ನಾವು. ಇವಾಗಲಿಂದ ಸ್ಟಾರ್ಟ್ ಮಾಡಿರಿ. ಸೊ ನಿಮ್ಗೆ ಟೈಮ್ ಇದೆ, 3 months 5 months ಟೈಮ್ ಇದೆ, ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಸೊ ನಿಮ್ಗೆ ಯಾರ್ಯಾರಿಗೆ ಏನೇನು ಇನ್ಫಾರ್ಮೇಷನ್ ಬೇಕು ಕೆಳಗಡೆ ಇರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಇನ್ಫಾರ್ಮೇಷನ್ನು ಕೊಡ್ತಾರೆ ನಿಮಗೆ. ಅಥವಾ ನಮ್ಮ ಸೋಷಿಯಲ್ ಮೀಡಿಯಾನ ನೀವು ಫಾಲೋ ಮಾಡ್ಬೋದು. ಟೆಲಿಗ್ರಾಮ್ ಪೇಜ್ ಆಗ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಆಗ್ಬೋದು, ಅಥವಾ ಫೇಸ್ಬುಕ್ಕಲ್ಲಾದರೂ ಆಗ್ಬೋದು. ನಮ್ಮನ್ನು ಫಾಲೋ ಮಾಡಿ, ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಿರ್ತಾರೆ. ತುಂಬ ಡಿಲೇ ಮಾಡಬೇಡ್ರಿ ಫ್ರೆಂಡ್ಸ್. ತುಂಬ ಡಿಲೇ ಮಾಡಿದಷ್ಟು ನಿಮಗೇನೆ ಏಜ್ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಥರ ಮಾಡಬೇಡ್ರಿ. ಇವಾಗಲಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕಾ? ಮನೇಲೇ ಕುತ್ಕೊಂಡು ಮಾಡ್ತಿರೋ, ಇಲ್ಲ ಇನ್ಸ್ಟಿಟ್ಯೂಟ್ಗಳಿಗೆ ಒಂದು ಸ್ಟಾರ್ಟ್ ಮಾಡ್ತಿರೋ, ಸ್ಟಾರ್ಟ್ ಪ್ರಿಪೇರಿಂಗ್. ಇಟ್ ಇಸ್ ದ ಬೆಸ್ಟ್ ಟೈಮ್, ಹೈ ಟೈಮ್. ಎಸ್, ಥ್ಯಾಂಕ್ ಯು.